ಸೂಪರ್ ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಹಾವಿನ ಓಟದ ಸೆಣಸಾಟದಲ್ಲಿ ಸೋತ ಟೀಮ್ ಬ್ಲೂಗೆ ಈ ದಿನದ ಟಾಸ್ಕ್ ತುಂಬಾನೇ ಕ್ರೂಷಿಯಲ್. ಸತತವಾಗಿ 5 ಬಾರಿ ಸೋತಿರೋ ಈ ತಂಡ ಇವತ್ತಾದ್ರೂ ಗೆಲುವಿನ ಮುಖ ನೋಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬ್ಲೂ ಟೀಮ್ ಅಂಡ್ ರೆಡ್ ಟೀಮ್ಗೆ ಶುಭೋದಯ. ನಿಮಗಾಗಿ ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ರೆಡಿ ಆಗಿದೆ. ಈ ಕೂಡಲೇ ನಿಮ್ಮ ಟೀಮ್ ಯೂನಿಫಾರ್ಮ್ ಗಳನ್ನು ಧರಿಸಿ ತಯಾರಾಗಿ ಹೊರಡಿ. ಲೈವ್ ಸೂಪರ್ ಗುರು. ನಮಸ್ಕಾರ ಕರ್ನಾಟಕ. ಬೆಂಗಳೂರು. ವೆಲ್ಕಮ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರ. 6ನೇ ವಾರದ 2ನೇ ದಿನಕ್ಕೆ ಯುದ್ಧ ಭೂಮಿ ರೆಡಿ ಆಗಿದೆ. ಲೈಫ್ಗೋಸ್ಕರ ಲೆಫ್ಟ್ ಟು ರೈಟ್ ಅಂತ ದುಡಿತಿರೋ ರೆಡ್ ಟೀಮ್ ಒಂದ್ ಕಡೆ ಆದ್ರೆ, ಜೀವ ಅಡ ಇಟ್ಟು ಪ್ರಾಣ ಪಣಕ್ಕಿಟ್ಟು ಪಾಠಗಳ ಜೊತೆ ಪಕ್ಕ ಆಟ ಆಡ್ತಿರೋ ಬ್ಲೂ ಟೀಮ್ ಇನ್ನೊಂದ್ ಕಡೆ. ಎರಡು ಟೀಮ್ ನ ಕರೆಯೋಣ. ಟೀಮ್ ರೆಡ್ ಅಂಡ್ ಟೀಮ್ ಬ್ಲೂ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಟೀಮ್ ರೆಡ್ ಅಂಡ್ ಬ್ಲೂ ಹೆಂಗಿದ್ದೀರಾ? ತುಂಬಾ ಎತ್ತರದಲ್ಲಿದ್ದಾರೆ ಅಲ್ವಾ? ಲೈಫಲ್ಲಿ ತುಂಬಾ ಎತ್ತರಕ್ಕೆ ಏರ್ಬಿಟ್ಟಿದ್ದಾರೆ. ಬ್ಲೂ ಟೀಮ್ ನಿನ್ನೆ ನಡೆದಂತ ಒಂದು ಟಾಸ್ಕ್ ನ ನೀವು ಸೋತಿದ್ದೀರಾ. ರೆಡ್ ಟೀಮ್ ನಿನ್ನೆ ಗೆಲುವನ್ನ ನಿಮ್ದಾಗಿಸ್ಕೊಂಡಿದ್ದೀರಾ. ಲೈಫ್ ನಿಮ್ ಕೈಲಿದೆ ಇವತ್ತು. ಎಲ್ಲದಕ್ಕಿಂತ ಮುಂಚೆ ಆ ಲೈಫ್ ನ ತಗೊಂಡ್ ಬಂದು ಅದ್ರ ಸ್ಥಾನದಲ್ಲಿ ಇಡೋಣ. ಕಮಾನ್ ಸರ್. ಬ್ಲೂ ಟೀಮ್ 2ನೇ ದಿನದ ಟಾಸ್ಕ್ ಗೆ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಪ್ಪ? ಫುಲ್ಲಿ ರೆಡಿ. ಓಕೆ, ಈಗ ನಿಮ್ಮ 2ನೇ ದಿನದ ಟಾಸ್ಕ್ ನ ಶುರು ಮಾಡೋಣ. ಆಸ್ ಯೂಶುವಲ್ ಈ ಸೆಟ್ ನ ನೋಡಿದ್ರೆ ಹೆಂಗ್ ಕಾಣುತ್ತೆ ಅಂತ ನಾವು ನಿಮಗೆ ಕೇಳ್ತಾನೆ ಇರ್ತೀವಿ. ಹೇಳಿ ದೇವಮ್ಮ, ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್ ಗೇಮ್? I don't know. ಅಯ್ಯೋ. ಓಕೆ, what do you feel about this game? I don't care. ಅಯ್ಯೋ ದೇವ್ರೆ, ಗುರುಗಳೇ, ಇನ್ನು ಮೇಲೆ ಈ ತರ ಮರ್ಯಾದೆ ಹೋಗಂತ ಪ್ರಶ್ನೆ ನಾವು ಕೇಳೋದೇ ಬೇಡ. ಈಗ ಟಾಸ್ಕ್ ಏನು ಅಂತ ಹೇಳೋ ಸಮಯ. ಈ ಟಾಸ್ಕ್ ಅಲ್ಲಿ ಮೊದಲು ಟೈಮ್ ಸ್ಟಾರ್ಟ್ಸ್ ನೌ ಅಂತ ಹೇಳಿ ವಿಸಲ್ ನ ಊದಿದ ಕೂಡ್ಲೆ ನಿಮ್ಮ ಕೈಯಲ್ಲಿ ಒಂದು ಬಾಲ್ ನ ಕೊಟ್ಟಿರ್ತೀವಿ. ಒಂದೊಂದು ಟೀಮ್ ಇಂದ ಒಬ್ಬೊಬ್ರು ಬರ್ತೀರಾ. ಇಲ್ಲಿ ನಾವು ನಿಂತಿರೋ ಜಾಗದಲ್ಲಿ ನಿಂತ್ಕೋತೀರಾ. ಅಂಡ್ ಮುಂದೆ ಕಾಣ್ತಾ ಇದೆ ಅಲ್ವಾ, ಒಂದು ಬ್ಯಾಂಬೂ ಕೇಸ್ ಇದೆ. ಅದ್ರ ಮೇಲೆ ನೋಡಿ 1, 3, 5 ಅಂತ ನಾವು ನಂಬರ್ ಗಳನ್ನ ಕೂಡ ಬರ್ದಿದೀವಿ. ನೀವ್ ಇಲ್ಲಿಂದ ಜೋರಾಗಿ ಬಾಲ್ ನ ಎಸೆದ್ರೆ ಅಲ್ಲಿಗೆ ಹೋಗಿ ಬೀಳತ್ತೆ. ಆ ಬಾಲ್ ಹೋಗಿ ಯಾವ ನಂಬರ್ ಬೀಳುತ್ತೋ ನಿಮಗೆ ಅಷ್ಟು ಪಾಯಿಂಟ್ ಸಿಗತ್ತೆ. ನೀವು ಜೋರಾಗಿ ಎಸ್ತಿರೋ ಬಾಲ್ಗೆ ಅಪೋನೆಂಟ್ ಟೀಮ್ ಅವರು ಆ ಬಿದಿರಿನ ಶೀಲ್ಡ್ ಗಳು ಕಾಣ್ತಾ ಇದೆಯಲ್ಲ, ಆ ಶೀಲ್ಡ್ ನ ಹಿಡ್ಕೊಂಡು ಬಾಲ್ ಅನ್ನ ತಡಿತಾರೆ. ಅಂದ್ರೆ ರೆಡ್ ಟೀಮ್ ಎಸ್ತಿರೋ ಬಾಲ್ ಅನ್ನ ಬ್ಲೂ ಟೀಮ್ ಅವರು, ಬ್ಲೂ ಟೀಮ್ ಎಸ್ತಿರೋ ಬಾಲ್ ಅನ್ನ ರೆಡ್ ಟೀಮ್ ಅವರು ತಡೆಯೋ ಪ್ರಯತ್ನ ಮಾಡ್ತಾರೆ. ಅದ್ರ ಹಿಂದೆ ಅವ್ರನ್ನ ದಾಟ್ಕೊಂಡು ಹೋದ್ರೆ ಪಾಯಿಂಟ್ ಸಿಗತ್ತೆ. ಸಿಂಪಲ್ ಆಗಿದೆ ಅಲ್ವಾ? ಆದ್ರೆ ಸಿಂಪಲ್ ಆಗಿ ಒಂದು ಟ್ವಿಸ್ಟ್ ಇಟ್ಟಿದೀವಿ. ಅಲ್ಲೂ ಒಂದು ಟ್ವಿಸ್ಟ್. ಆ ಟ್ವಿಸ್ಟ್ ಏನಂದ್ರೆ, ಅಲ್ಲಿ ಯಾರು ಒಬ್ರು ಶೀಲ್ಡ್ ನ ಇಟ್ಕೊಂಡು ಈ ಬಾಲ್ ನ ತಡೆಯಕ್ ಬರ್ತಾರಲ್ಲ, ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ಬಾಲ್ ಯಾವ ಕಡೆ ಬರುತ್ತೆ ಅಂತ ಗೊತ್ತಿರಲ್ಲ. ಆದ್ರೆ ನಾವ್ ಅಷ್ಟೊಂದು ನಿಮ್ಗೆ ತೊಂದರೆ ಕೊಡಲ್ಲ. ಹೋಗ್ಲಿ, ಆರಾಮಾಗಿ ಆಡ್ಲಿ ಅಂತ ಒಬ್ಬ ಗೈಡರ್ ನ ಕೊಡ್ತಾ ಇದ್ದೀನಿ. ಅಂದ್ರೆ ಅವ್ರು ನಿಮಗೆ ಡೈರೆಕ್ಷನ್ ನ, ಬಾಲ್ ಎಲ್ಲಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ ಹೇಳ್ತಾ ಹೋಗ್ತಾರೆ. ಅದನ್ನ ಕೇಳಿಸ್ಕೊಂಡು ಆ ಬಾಲ್ ನ ತಡಿಬೇಕು. ತಡಿದೆ ಬಿಟ್ರೆ ಹಿಂದ್ಗಡೆ ಇರೋ ಬ್ಯಾಂಬೂ ಕೇಜ್ ಹತ್ರ ಬಾಲ್ ಹೋಗುತ್ತೆ. ಅಲ್ಲಿರೋ ಪಾಯಿಂಟ್ ಎದುರಲ್ಲಿ ಟೀಮ್ ಆಗುತ್ತೆ. ಈ ನಾವು ನಿಮ್ಗೆ ಕೊಡುವಂತ ಬಾಲ್ ನ ಎಸೆಯೋದಕ್ಕೆ 5 ಜನ ಬರ್ತೀರಾ. ಅಂದ್ರೆ ಬ್ಲೂ ಟೀಮ್ ಇಂದ 5 ಜನ, ರೆಡ್ ಟೀಮ್ ಇಂದ 5 ಜನ. 1-on-1 ಫೈಟ್ ಇರತ್ತೆ. ಒಬ್ಬ ಕಂಟೆಸ್ಟೆಂಟ್ ಗೆ ಟೋಟಲ್ ಆಗಿ 3 ಚಾನ್ಸ್ ಗಳನ್ನ ನಾವು ಕೊಡ್ತೀವಿ. ಅಟ್ ಎ ಟೈಮ್ ಇಬ್ರು ಎಸಿತೀರಾ. ಅಲ್ಲಿ ಕೆಳಗಡೆ ಇಬ್ರು ನಿಂತಿರ್ತಾರೆ. ಅಂದ್ರೆ ರೆಡ್ ಟೀಮ್ ಇಂದ ಒಬ್ರು ಇರ್ತಾರೆ, ಬ್ಲೂ ಟೀಮ್ ಇಂದ ಒಬ್ರು ಇರ್ತಾರೆ. ಅಂಡ್ ಅವರು ಅದನ್ನ ತಡೀತಾರೆ. ಸೊ ನಿಮ್ಮಿಬ್ರಲ್ಲಿ ಆ ಒಂದು ರೌಂಡ್ ಅಲ್ಲಿ ಯಾರು ಜಾಸ್ತಿ ಪಾಯಿಂಟ್ ನ ತಗೋತಾರೋ ಆ ರೌಂಡ್ ಮಾತ್ರ ಅವರು ವಿನ್ನರ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ 3 ಎಸ್ ಅಲ್ಲಿ ಒಂದು ತಂಡ 5-5-5 ತಗೊಂಡ್ರೆ 15 ಆಯ್ತು. ಇನ್ನೊಂದು ತಂಡ 1-1-1 ತಗೊಂಡ್ರೆ 3 ಆಯ್ತು. ಸೊ 15 ತಗೊಂಡ ಹೈಯೆಸ್ಟ್ ತಗೊಂಡ ತಂಡಕ್ಕೆ 1 ಪಾಯಿಂಟ್ ಸಿಗುತ್ತೆ. ಕ್ಲಿಯರಾ? ಸೊ ಟೋಟಲ್ ಆಗಿ 5 ರೌಂಡ್ ನಡೆಯುತ್ತೆ. ಸೊ 5 ರೌಂಡ್ ಅಲ್ಲಿ ಯಾರು ಜಾಸ್ತಿ ಪಾಯಿಂಟ್ ಗಳನ್ನ ತಗೋತಾರೋ ಅವರು ಈ ಚಾಲೆಂಜ್ ನ ಮತ್ತೆ ಈ ಲೈಫ್ ನ ಜೊತೆಗೆ ಹಿಡ್ಕೋತಾರೆ. ಕ್ಲಿಯರ್? ಈಗ ಶುರುವಾಗತ್ತೆ ನಿಮ್ಮ 1 ನಿಮಿಷದ ಸ್ಟ್ರಾಟಜಿ ಟೈಮ್. ಕಂಟಿನ್ಯೂಸ್ ಆಗಿ 5 ಟೈಮ್ಸ್ ಓದಿರೋದ್ರಿಂದ ನನಗೆ ಐ ವಾಂಟೆಡ್ ಟು ಮೇಕ್ ದ ಗ್ರೂಪ್ ವಿನ್. ಸೊ ನಾನು ಎಷ್ಟಾಗುತ್ತೆ ಅಷ್ಟು ಯೋಚನೆ ಮಾಡ್ತಿದ್ದೆ.
ಸೊ ನಾನು ಪ್ಲಾನ್ ಮಾಡಿದ್ದು 3 ಬಾಯ್ಸ್ ಕೆಳಗಡೆ ಎತ್ಕೊಂಡು ನಾನು ಕೆಳಗಡೆ ಗೈಡಿಂಗ್ ಕೊಡೋಕೆ ಹೋಗೋಣ ಅಂತ, ಯಾಕೆಂದ್ರೆ ಕೇಳಲೇಬೇಕು ಅನ್ನೋ ಥರ ಕಿರ್ಚ್ತೀನಿ. ಓಕೆ, ನಿಮ್ಮ ಸ್ಟ್ರಾಟಜಿ ಟೈಮ್ ಮುಗಿದಿದೆ. ಶರತ್, ನಿಮ್ಮ ಟೀಮಿಂದ ಬಾಲ್ ಎಸೆಗೆ ಬರೋರು ಯಾರ್ಯಾರು? ಸರ್ ಕ್ಷಮಮ್ಮ, ಭೋಜಮ್ಮ, ರಚನಾ, ಸುಶ್, ಆಮೇಲೆ ಕೃಷ್ಣಪ್ಪ ಅವರು ಸರ್. ಅಂಡ್ ಕೆಳಗಡೆ ಬ್ಲೈಂಡ್ ಫೋಲ್ಡ್ ಕಟ್ಕೊಳ್ಳೋರು ಯಾರು? ರಾಮಪ್ಪ ಸರು, ಸಚ್ಚು ಮತ್ತೆ ಅಭಿ. ಇನ್ಸ್ಟ್ರಕ್ಷನ್ ನಾನು ಕೊಡ್ತೀನಿ ಸರ್. ಓಕೆ, ನೈಸ್. ಹಾಗಾದ್ರೆ ನೀವು 3 ಜನ ಕೆಳಗಡೆ ಬನ್ನಿ. ಕೆಳಗಡೆ ಕಮಾಂಡ್ ಕೊಡೋನು ತುಂಬ ಶಾರ್ಪ್ ಆಗಿರಬೇಕು, ವಾಯ್ಸು ಪ್ಲಸ್ ಕ್ವಿಕ್ ಆಗಿರಬೇಕು, ಮತ್ತೆ ಅದನ್ನ ಕೇಳಿಸ್ಕೊಳ್ಳೋನು ಒಬ್ಬ ಗುಡ್ ಲಿಸ್ನರ್ ಆಗಿರಬೇಕು. ಅಂಡ್ ಬ್ಲೂ ಟೀಮ್ ಇಂದ ಯಾರ್ಯಾರು ಬಾಲ್ ನ ಹೆಸೆಯೋರು? ಅರ್ಜುನ್, ಕಿರಣ್, ದೇವಮ್ಮ, ಜಟ್ಟಿಮಣಿಗಳು, ಫರ್ನಾಂಡಿಸ್ ಅವರು. ಓಕೆ, ಇನ್ನ ಇಬ್ರು ಬ್ಲೈಂಡ್ ಫೋಲ್ಡ್ ಅಂಡ್ ನಮ್ಮ ಚಕ್ರಿ ಸರ್ ಗೈಡ್ ಮಾಡ್ತಾರಾ? ಓಕೆ, ಬನ್ನಿ ಕೆಳಗೆ ಬನ್ನಿ. ಕಿರಣ್ ಮತ್ತೆ ಅರ್ಜುನನ್ನ ಬಾಲ್ ಹಾಕೋದು ಕಷ್ಟ, ಯಾಕೆಂದ್ರೆ ಒಂದು ಜಿಗ್ಜಾಗಲ್ಲಿ ಹೋಗ್ಬೇಕು, 5 ಬಿಡಬೇಕು, ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಫಿಕ್ಸ್ ಆಗಿ ನಿಂತ್ಕೊಂಡ್ಬಿಟ್ರು. ರೆಡಿ ಇದ್ದೀರಾ? ಓಕೆ, ನಾವು ನಿಮ್ಗಳಿಗೆ 2 ಪಾಯಿಂಟ್ ನ ಹೇಳೋದು ಮಿಸ್ ಮಾಡ್ಬಿಟ್ವಿ. ಒಂದು, ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋರು ಅವರದೇ ತಂಡದ ಬಾಲ್ ನ ಹಿಡಿದ್ರೆ ಪಾಯಿಂಟ್ ನ ಮಿಸ್ ಮಾಡ್ಕೋತಾರೆ ನ್ಯಾಚುರಲಿ. ಓಕೆ, ಮತ್ತು ಇನ್ನೊಂದು, ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವ್ರಿಗೊಂದು ಬ್ಯೂಟಿಫುಲ್ ಆಗಿರೋ ಅಡ್ವಾಂಟೇಜ್ ಇದೆ. ಓಕೆ, ಹಾಗೆ ಅದೇ ತರ ಯಾರು ಸೋಲ್ತಾರೋ ಅವ್ರಿಗೂ ಕೂಡ ಬ್ಯೂಟಿಫುಲ್ ಆಗಿರೋ ಅಂತ ಪನಿಷ್ಮೆಂಟ್ ಇದೆ. ಯಾರು ಪನಿಷ್ಮೆಂಟ್ ತಗೊಂತಾರೆ, ಯಾರು ಅಡ್ವಾಂಟೇಜ್ ನ ತಗೋತಾರೆ ನೋಡೇ ಬಿಡೋಣ. ಅಂಡ್ ಫಸ್ಟ್ ಕರೆಯೋಣ ರೆಡ್ ಟೀಮ್ ಇಂದ ಕೃಷ್ಣಾನಂದ ಅವರು, ಬನ್ನಿ. ಕೃಷ್ಣಪ್ಪ ಅವ್ರು ಬಂದಿದ ತಕ್ಷಣ ಭಯ ಆಯ್ತು, ಎಲ್ಲಿ ಏನ್ ಮಾಡ್ತಾರೆ, ಸರಿ ಮಾಡ್ತಾರ ಇಲ್ವಾ ಅನ್ಬಿಟ್ಟು. ಬ್ಲೂ ಟೀಮ್ ಇಂದ ಫರ್ನಾಂಡಿಸ್ ಸರ್, ಬನ್ನಿ. ಏನೋ ಬರೀ ಬಾಲ್ ಅಂತ ನಾನ್ ತಿಳ್ಕೊಂಡೆ, ಆದ್ರೆ ಬಾಲ್ ಒಳಗಡೆ ಏನೋ ನೀರ್ ತರ ಇತ್ತು. ಫರ್ನಾಂಡಿಸ್ ಅವರು ಎಸೆಯೋ ಬಾಲ್ ನ ಹಿಡಿಯಕ್ಕೆ ತಯಾರಾಗ್ತಾ ಇದ್ದಾರೆ. ಸಚಿನ್ ಮತ್ತು ಕೃಷ್ಣಾನಂದ ಅವರು ಎಸೆಯೋ ಬಾಲ್ ನ ಹಿಡಿಯಕ್ಕೆ ತಯಾರಾಗ್ತಾ ಇದ್ದಾರೆ. ಶಿಲ್ಪ, ನೋಡೋಣ ಯಾರ್ ಬಾಲ್ ನ ಯಾರು ತಡಿತಾರೆ ಅಂತ. ನಿಮ್ಮಿಬ್ಬರಿಗೂ 3 ಚಾನ್ಸ್ ಕೊಡ್ಲಾಗುತ್ತೆ. ನೋಡೋಣ ನಿಮ್ಮಿಬ್ಬರಲ್ಲಿ ಯಾರು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ನಿಮ್ ಟೀಮ್ಗೆ ತಂದು ಕೊಡ್ತೀರಾ ಅಂತ. ಓಕೆ, ನಿಮ್ಮ ಗೇಮ್ ಶುರು ಆಗ್ತಾ ಇದೆ. 3, 2, 1. ಓಡ್ಬೇಕಾರೆ ಇಲ್ಲಾದ್ರೂ ಸ್ಲಿಪ್ ಆಗಿ ಬಿದ್ಬಿಟ್ರೆ ಅಂತ ಫುಲ್ ಸ್ಲೋ ಮೋಷನ್ ಅಲ್ಲಿ ನೋಡ್ತಿದೀವಿ. ರವ ಕಿರ್ಚ್ಕೋತಾ ಇದ್ದೆ, ಮುಂದೆ ಹೋಗಿ ಇನ್ನ ಮುಂದೆ ಹೋಗಿ ಅಂತ. ಆದ್ರೆ ಶರತ್ ಮಾತ್ ಮಾತ್ರ ಕೇಳಿಸ್ತಿದೆ. ಲೈಕ್ ಚಕ್ರಿ ಎಲ್ಲಿದ್ದೀರಾ, ಕೂಗಿ ಹೇಳಿ, ಎಲ್ಲಿಗೆ ಹೋಗ್ಲಿ, ನಥಿಂಗ್. ಫಸ್ಟ್ ತಡೀತಿದ್ದೆ, ತಡೆದಾದ್ಮೇಲೆ ಮೆತ್ತಗೆ ರೋಲ್ ಆಗಂಗಾಗೋದು. ನಾನು ಅದಕ್ಕೆ ಪುನಃ ತೆಗೆದು ಇಡ್ತಾ ಇದ್ದೆ. ಸ್ಟ್ರೈಟ್ ಆಗಿ ಹೋಗಿ ಟರ್ನ್ ತಗೊಳೋದ್ರಲ್ಲಿ ಕಂಪ್ಲೀಟ್ ಟರ್ನ್ ತಗೊಂತಿರ್ಲಿಲ್ಲ ಅವನು, ಸ್ವಲ್ಪ ಕ್ರಾಸ್ ನಿಂತ್ಕೊಂತಿದ್ದ. ಸೊ ಅದೆಲ್ಲೋ ಒಂದು ಮಿಸ್ ಆಯ್ತು ಬಾಲ್. ಮೊದಲನೇ ಎಸೆತಲ್ಲಿ ಕೃಷ್ಣಾನಂದ ಅವರು 3 ಪಾಯಿಂಟ್ ಅನ್ನು ತಗೊಂಡಿದ್ದಾರೆ. ಫರ್ನಾಂಡಿಸ್ ಅವರು 1 ಪಾಯಿಂಟ್ ನ ಬ್ಲೂ ಟೀಮ್ ಗೆ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಓಕೆ, ಸಚಿನ್ ಬರೋ ಹೋಗಿಲ್ಲ ಈ ಸಲ. ಅಭಿ, ಶರತ್ ಹೇಳ್ದ, ನಾನು ಹೇಳ್ದಷ್ಟೇ ಮಾಡು, ಇನ್ನೇನು ಕಾನ್ಸಂಟ್ರೇಟ್ ಮಾಡಬೇಡ ನೀನು ಅಂತ. ಸೌಮ್ಯ. ಸೊ ಕೃಷ್ಣಾನಂದ ಮತ್ತು ಫರ್ನಾಂಡಿಸ್ ಅವರ 2ನೇ ಎಸೆತ ಶುರು ಆಗ್ತಾ ಇದೆ. ಚಕ್ರಿ ಎಷ್ಟು ಜೋರಾಗಿ ಹೇಳ್ತಾ ಇದ್ರು, ಶರತ್ ಜೋರ್ ಕಿರ್ಚ್ತಾ ಇದ್ದ. ಶರತ್ ಗೈಡೆನ್ಸ್ ಮಾತ್ರ ನನ್ ಕಿವಿಗೆ ಬೀಳ್ತಾ ಇತ್ತು. ನೀಟಾಗಿ ಬಾಲ್ ಬಂತು, ಅವ್ನ್ಗೆ ಹೇಳ್ದಂಗೆ ಏನ್ ಮಾಡಿದ್ನೋ ಅದನ್ನೇ ತಡ್ದ. ಈಗ 3ನೇ ಎಸೆತಕ್ಕೆ 2 ತಂಡದ ರೆಡಿ ಆಗಿದ್ದಾರೆ. ಆ ಕಡೆ ಬಾಲ್ ನ ತಡೆಯಕ್ಕೆ ಶೀಲ್ಡ್ ನ ಹಿಡ್ಕೊಂಡು ರಾಮಪ್ಪ ಅವರೊಂದ್ ಕಡೆ ಮತ್ತು ಶಿಲ್ಪ ಇನ್ನೊಂದ್ ಕಡೆ ಕಾಯ್ತಾ ಇದ್ದಾರೆ. ಕೃಷ್ಣಾನಂದ ಅವರು 2 ಎಸೆತಲ್ಲಿ 6 ಪಾಯಿಂಟ್ ಪಡೆದಿದ್ದಾರೆ. ಫರ್ನಾಂಡಿಸ್ ಅವರು ಕೇವಲ 1 ಪಾಯಿಂಟ್ ಅನ್ನು ಪಡ್ಕೊಂಡು ಮತ್ತೊಮ್ಮೆ ಪ್ರಯತ್ನಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಈಸ್ ಟೆಲಿಂಗ್ ಬಾಲ್ ಹಿಂಗೋಗಿದೆ. ಚಕ್ರಿ ನನ್ಗೇನು ಕಾಣಿಸ್ತಾ ಇಲ್ಲ. ಹಿಂಗಂದ್ರೆ ನನ್ನ ಕೈಯಲ್ಲಿ ಹೇಳಿ ಬಾಲ್ ಹೆಂಗೋಗಿದೆ, ಹಿಂಗ್ ಬಂತ. ನೋ, ನೀನ್ ಮುಂದೆ ಹೋಗ್ತಿದ್ಯಾ.
ಅವ್ರು ಕೇಳಕ್ಕೂ ರೆಡಿ ಇರಲಿಲ್ಲ. ಕೃಷ್ಣಾನಂದ ಅವರು 3 ಎಸೆತಗಳಲ್ಲಿ 3, 3, 5 ಅಂದ್ರೆ 11 ಪಾಯಿಂಟ್ಗಳನ್ನ ಗಳಿಸ್ಕೊಟ್ಟಿದ್ದಾರೆ ರೆಡ್ ತಂಡಕ್ಕೆ. ಮತ್ತು ಫರ್ನಾಂಡಿಸ್ ಅವರು 1, 0, 1 ಅಂದ್ರೆ 2 ಪಾಯಿಂಟ್ಗಳನ್ನ ಬ್ಲೂ ತಂಡಕ್ಕೆ ಸಂಪಾದಿಸಿಕೊಟ್ಟಿದ್ದಾರೆ. ಹಾಗಾಗಿ 2 ವರ್ಸಸ್ 11 ರೆಡ್ ತಂಡಕ್ಕೆ ಕೃಷ್ಣಾನಂದ ಅವರಿಂದ 1 ಪಾಯಿಂಟ್ ಸಿಕ್ಕಿದೆ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಹೆಂಗೆ 3, 3, 5 ಏನ್ ಐಡಿಯಾ ಮಾಡಿದ್ರಿ? ಏನೋ ಆಮೇಲೆ ಹೇಳ್ತೀನಿ ಸರ್. ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ, ಗೊತ್ತಾಗ್ಬಿಡುತ್ತೆ ಅಪೋನೆಂಟ್ಗೆ ಅಂತ. ಅವ್ರ ಸ್ಟ್ರಾಟಜಿನ ಬಿಟ್ಕೊಡಕ್ ತಯಾರಿಲ್ಲ ಅವರು. ಮೊಟ್ಟ ಮೊದಲ ಬಾರಿಗೆ ತುಂಬಾ ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ ಕೃಷ್ಣಾನಂದ ಅವರು. ಈಗ ರೆಡ್ ಟೀಮ್ ನಿಂದ ಬರ್ತಾ ಇದ್ದಾರೆ ಬಾಲ್ ಎಸೆಯಕ್ಕೆ ಸ್ಪೀಡ್ ಸುಷ್ಮಾ. ನಿಧಾನಕ್ಕೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗೆ ಈಗ ಬ್ಲೂ ತಂಡದಿಂದ ಬುಲೆಟ್ ತರ ಬರ್ತಾ ಇದ್ದಾರೆ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಸೌಮ್ಯಾಗ ಹೋಗ್ತಾ ನಾನೇನ್ ಮಾಡಿದೆ, ಚಕ್ರಿ ವಾಯ್ಸ್ ಹೆಂಗಿರು ಕೇಳಿಸ್ತಿರ್ಲಿಲ್ಲ. ಸೊ ಚಕ್ರಿ ವಾಯ್ಸ್ ಏನ್ ಹೇಳ್ತಿದ್ರು ಅದನ್ನ ರಿಪೀಟ್ ಮಾಡಿ ಹೇಳ್ತಾ ಇದೆ, ಸೊ ದಟ್ ಸೌಮ್ಯ ಕೇಳಿಸುತ್ತೆ ಅಂತ. ಕಿರಣ್ 5 ಪಾಯಿಂಟ್ ನ ಸಂಪಾದನೆ ಮಾಡಿದ್ದಾನೆ. ಸುಷ್ಮಾ 0 ಪಾಯಿಂಟ್ ಅಲ್ಲಿ ನಿಂತಿದ್ದಾಳೆ. ಈಗ ಶುರು ಆಗ್ತದೆ 2ನೇ ರೌಂಡ್. ಅವ್ರ ವಾಯ್ಸ್ ಕೇಳೋದೇನು ಕೇಳಿಸೋದಂತೂ ಕೇಳೋದೇ ಇಲ್ಲ. ಸೊ ನಡ್ಕೊಂಡೋಗಿದ್ದೀನಿ, 2 ರೌಂಡ್ ಹೊಡೆದು ಬಿಡೋಣ, ಓಡೋ ಸ್ಪೀಡಿಗೆ ಎಲ್ಲಾರು ಒಂದು ಬ್ಲಾಕ್ ಆಗ್ಬಿಡ್ಬೋದು ಅಂತ ಒಂದು ಮೆಂಟಲ್ ಬಂದ್ಬಿಟ್ಟಿತ್ತು. ವರ್ಕ್ ಆಗ್ಲಿಲ್ಲ, ಬಿಕಾಸ್ ನಾನು ಓಡೋಗೋ ಅಷ್ಟೊತ್ತಿಗೆ ಬಾಲ್ ಹೋಗ್ಬಿಟ್ಟು ಚಕ್ರಿ ಕಮ್ ಬ್ಯಾಕ್ ಅಂತ ಹೇಳೋರು. ಐ ವಾಸ್ ಲೈಕ್ ಓಕೆ. 5 ಮತ್ತು 1 6 ಅಂಕದಲ್ಲಿದ್ದಾರೆ. ಸುಷ್ಮಾ ಅವರು 1 ಅಂಕದಲ್ಲಿದ್ದಾರೆ. ಅಂಡ್ ಸುಷ್ಮಾ 3 ಎಸೆತಲ್ಲಿ 2 ಪಾಯಿಂಟ್. ಈ ಸಾಧನೆ ಬಗ್ಗೆ ಹೇಳಿ. ಗೊತ್ತಿಲ್ಲ ಸರ್. ನಮ್ಮ 100% ನಾವು ಹಾಕಿದೀವಿ. ಬಾಲ್ ಆದ್ರೆ 100% ಹಾಕ್ಲಿಲ್ಲ, ಆ ಗೋಲ್ ಆದ್ರೆ 100% ಹಾಕ್ಲಿಲ್ಲ. ಓಕೆ ಕಿರಣ, 3 ಎಸೆತಗಳಲ್ಲಿ 7 ಪಾಯಿಂಟ್ಸ್ ಸಂಪಾದನೆ ಮಾಡಿದೆ. ಫಸ್ಟ್ ತಗೊಂಡಿದ್ದ 5 ನಿಮ್ ಲೀಡ್ ಕಾರಣ ಆಯ್ತು. ಹಾಗಾಗಿ ಬ್ಲೂ ಟೀಮ್ ಈ ರೌಂಡ್ ಅಲ್ಲಿ 1 ಪಾಯಿಂಟ್ ನ ಗಳಿಸ್ತಾ ಇದೆ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ತಂಡಗಳ ಪಾಯಿಂಟ್ ಸಮ ಆಗಿದೆ ಈಗ 1-1. ಓಕೆ 3ನೇ ರೌಂಡ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಯಾರು ಬರ್ತಾ ಇದ್ದಾರೆ ರೆಡ್ ಟೀಮ್ ಇಂದ? ಈಗ ಕೊಡಗಿನ ಕುವರಿ ಭೋಜಮ್ಮ ಮತ್ತು ಬ್ಲೂ ಟೀಮ್ ಇಂದ ಬರ್ತಾ ಇದ್ದಾರೆ ಜಟ್ಟಿಮನಿ. ನಮ್ಮ ಜಟ್ಟಿಮನಿಗಳು ಬೇಕಾದಷ್ಟು ಜನ ಗರಡಿಲಿ ಎತ್ತಿ ಸುತ್ತಿ ಬಿಸಾಕಿ ಮಣ್ಣು ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ಬಾಲ್ ನ ಯಾವ ಗತಿ ಮಾಡ್ತಾರೆ ನೋಡೋಣ. ಸಚಿನ್ ಮತ್ತೆ ಶಿಲ್ಪಾ ಇಬ್ರು ಬಾಲ್ ನ ತಡೆಯೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ತಡೆದೆ, ಬಾಲ್ ಸಿಕ್ತು, ಫುಲ್ ಖುಷಿ ಆಗ್ಬಿಡ್ತು. ಬಾಲ್ ಸಿಕ್ತು ಅಂತ ಶರತ್ ಕೇಳ್ತು, ನಮ್ ಬಾಲ್ ನನಗೆ ಅಯ್ಯೋ ಅಂತ ಇದು ನಮ್ಗೆ ಬಿಟ್ಟೆ. ಬೋಜಿಯವರಿಗೆ ಎಷ್ಟಿದ್ ಬಾಲ್ನ ಅದು ಕರೆಕ್ಟ್ 5 ಪಾಯಿಂಟ್ಗೆ. ಸೊ ಅದನ್ನ ತಡೆದ್ಬಿಟ್ಟು 3 ಪಾಯಿಂಟ್ಗೆ ಹೋಗಿಸ್ಬಿಟ್ಟೆ. ಅವ್ರು ಸರಿಯಾಗಿ ಹೋಗಿದ್ರು. ಮೊದಲನೇ ಎಸೆತಲ್ಲಿ ಭೋಜಮ್ಮ ಅವ್ರಿಗೆ 3 ಪಾಯಿಂಟ್ ಮತ್ತು ಜಟ್ಟಿಮನಿ ಅವ್ರಿಗೆ 3 ಪಾಯಿಂಟ್ ಬಂದಿದೆ. 5 ಪಾಯಿಂಟ್ ಹೋಗ್ತಾ ಇದ್ದ ಬಾಲ್ ನ ಸಚಿನ್ ತಡೆದು ಭೋಜಮ್ಮ ಅವ್ರಿಗೆ 3 ಪಾಯಿಂಟ್ ಬರೋಂಗ್ ನೋಡಿದ್ದಾನೆ. ಸಚಿನ್ ಬಗ್ಗೆ ಏನ್ ಹೇಳ್ತೀರಾ ಭೋಜಮ್ಮ? ಮತ್ತೆ ಕೊಡ್ತೀನಿ ಅವ್ನಿಗೆ ಪ್ರಸಾದ. ಮತ್ತೆ ಕೊಡ್ತೀರಾ ಅವ್ರಿಗೆ ಪ್ರಸಾದ? ವೆರಿ ಗುಡ್. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಮೂರನೇ ಎಸೆತ ಇದುವರೆಗೂ ಭೋಜಮ್ಮ ಅವರು ಸಂಪಾದನೆ ಮಾಡಿರೋದು ರೆಡ್ ಟೀಮ್ಗೋಸ್ಕರ 3+1 4 ಪಾಯಿಂಟ್. ಜಟ್ಟಿಮನಿ ಅವರು ಸಂಪಾದನೆ ಮಾಡಿರೋದು 3+0 3 ಪಾಯಿಂಟ್. ಓಕೆ ಕೊನೆ ಎಸೆತ ನಿಮ್ಮ ಆಟ ಶುರು ಆಗ್ತಾ ಇದೆ. ಕೈಯಲ್ಲಿ ಮುಟ್ಟಿದ್ರು. ಫೌಲ್ ಅದು, ಕೈಯಲ್ಲಿ ಮುಟ್ಟಿದ್ರು.
ಎಲ್ಲ ಒಂದ್ ಕಡೆ ಕೈಗೆ ಸಿಕ್ಕಿದ್ ಬಾಯಿಗೆ ಸಿಕ್ಕಿಲ್ಲ ಒಂಥರ ಆತರ ಫೀಲಿಂಗ್ ಬಂದ್ಬಿಡ್ತು. ತುಂಬಾ ಇರಿಟೇಟ್ ಆಗ್ಬಿಡ್ತು ಆ ಟೈಮಲ್ಲಿ ನನಗೆ. ಸೊ 3ನೇ ಸುತ್ತು ಇಲ್ಲಿ ಮುಗಿಯುತ್ತೆ. ಭೋಜಮ್ಮ ಅವರು 4 ಪಾಯಿಂಟ್ ತಗೊಳ್ತಾರೆ, ಚಟ್ಟಿಮನಿ ಅವರು 4 ಪಾಯಿಂಟ್ ತಗೋತಾರೆ. ಇಲ್ಲಿನ ಸುತ್ತು ಡ್ರಾ ಆಗುತ್ತೆ. ಬನ್ನಿ ನಿಂತ್ಕೊಳ್ಳಿ. 4ನೇ ರೌಂಡ್ ರೆಡ್ ಟೀಮ್ ಇಂದ ಬರ್ತಾ ಇದ್ದಾರೆ ರಾಪರ್ ರಚನಾ. ಬ್ಲೂ ಟೀಮ್ ಇಂದ ಬರ್ತಾ ಇದ್ದಾರೆ ಅರ್ಜುನ್. 3ನೇ ರೌಂಡ್ ಟೈ ಆಗಿದೆ. ಸೊ ಈಗ ಡಿಸೈಡ್ ಆಗುತ್ತೆ ಯಾರು ಲೀಡ್ ಹೋಗ್ತಾರೆ ಅಂತ. ಅಂಡ್ ಅಲ್ಲಿ ಸಚಿನ್ ಮತ್ತೆ ಸೌಮ್ಯ ಬಾಲ್ ನ ತಡೆಯೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ನಿಮ್ಮ ಟೈಮ್ ಶುರು ಆಗತ್ತೆ. ಎಲ್ಲ ಒಂದ್ ಕಡೆ ಹಿಂಗೋಗ್ತಾ ಇದೆ ಎಷ್ಟೋ ಸಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಗುರುಗಳೇ, ಈಗ ನಾನು ಬ್ಲೂ ಟೀಮ್ಗೆ 1 ಪಾಯಿಂಟ್ ನ ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಗೋಲ್ ಪೋಸ್ಟ್ ಒಳಗಡೆ ನಿಂತು ಬಾಲ್ ನ ತಡೆಯೋ ಆಗಿಲ್ಲ. ಗೋಲ್ ಕೀಪರ್ ಗೋಲ್ ಪೋಸ್ಟ್ ಆಚೆ ಬಂದು ಬಾಲ್ ಹಿಡಿಯಬೇಕು ಹೊರತು ಆ ಲೈನ್ ಒಳಗ್ ಬಂದು ಹಿಡಿಯೋ ಆಗಿಲ್ಲ. ಸಚಿನ್ ಹಾಗೆ ಹಿಡಿದಿದ್ದಾನೆ, ಹಾಗಾಗಿ 1 ಪಾಯಿಂಟ್ ಅವನು ಹೋಗ್ತಾ ಇದೆ. ಹೌದು. ಅಂಡ್ ಈಗ ಬ್ಲೂ ಟೀಮ್ಗೆ 1 ಪಾಯಿಂಟ್, ರಚನಾ ರೆಡ್ ಟೀಮ್ಗೆ 3 ಪಾಯಿಂಟ್ ನ ತಂದ್ಕೊಟ್ಟಿದ್ದಾರೆ. ಅಂಡ್ ಈಗ 2ನೇ ಎಸೆತ ನಿಮ್ಮ ಟೈಮ್ ಶುರು ಆಗತ್ತೆ. ಕಣ್ಬೇರೆ ಕಟ್ಬಿಟ್ಟಿದ್ದಾರೆ, ಮುಖ ನೋಡಿ ಮಾತಾಡಂಗಿಲ್ಲ, ಅವ್ರ ಎಕ್ಸ್ಪ್ರೆಷನ್ ಇಲ್ಲ. ಗೋ ಹಿಯರ್ ಅಂತ ಗೋ ವೇರ್. ಅದು ಪಾಯಿಂಟ್. 2ನೇ ಎಸೆತದಲ್ಲಿ ಅರ್ಜುನ್ ಮತ್ತೆ 1 ಪಾಯಿಂಟ್ ಗೆ ಬಾಲ್ ನ ಹಾಕಿದ್ದಾರೆ. ಅಂಡ್ ರಚನಾ 5 ಪಾಯಿಂಟ್ ಗೆ ಬಾಲ್ ನ ಎಸೆದಿದ್ದಾರೆ. ಸೊ ಇದೇ ಖುಷಿಲಿ ಸ್ಟಾರ್ಟ್ ಮಾಡೋಣ 3ನೇ ಎಸೆತ. ಅವರು ಟಚ್ ಮಾಡ್ಬಿಟ್ಟು ಮತ್ತೆ ಎತ್ತಿದ್ರು, ನನಗೆ ಫುಲ್ ಜೀವ ಆಚೆ ಬಂದ್ಬಿಟ್ಟಿತ್ತು. ಓಕೆ, ಲಾಸ್ಟ್ ಎಸೆತದಲ್ಲಿ ಅರ್ಜುನ್ 5 ಪಾಯಿಂಟ್ ನ ತಗೋತಾನೆ. ಸೊ ಇಲ್ಲಿಗೆ ಅರ್ಜುನ್ ಪಾಯಿಂಟ್ 7, ರಚನಾ ಪಾಯಿಂಟ್ 8. ಹಾಗಾಗಿ ಈ 4th ರೌಂಡ್ ಅಲ್ಲಿ ರೆಡ್ ತಂಡಕ್ಕೆ 1 ಪಾಯಿಂಟ್ ಸಿಗ್ತಾ ಇದೆ. ಓಕೆ, ಈಗ ಫೈನಲ್ ರೌಂಡ್. ದೇವಮ್ಮ ಅವ್ರೇನಾದ್ರು ಈ ರೌಂಡ್ ಅಲ್ಲಿ ಗೆದ್ರೆ ಪಾಯಿಂಟ್ಸ್ ಟೈ ಆಗತ್ತೆ. ಶಮಮ್ಮ ಅವರು ಗೆದ್ಬಿಟ್ರೆ ಈ ಟಾಸ್ಕ್ ನ ರೆಡ್ ಟೀಮ್ ಗೆಲ್ಲತ್ತೆ. ಇದು ಡಿಸೈಡಿಂಗ್ ರೌಂಡ್. 5th ರೌಂಡ್ ಅಲ್ಲಿ ಯಾರು ಗೆಲ್ತಾರೆ ನೋಡೋಣ. ಬನ್ನಿ ದೇವಮ್ಮ ಅವರೇ, ಬನ್ನಿ ಶಮಮ್ಮ ಅವರೇ. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. ತಡೀತಿದ್ದೆ, ಅದಾದ್ಮೇಲೆ ಮೂವ್ ಆಗ್ಬೇಕಾದ್ರೆ ಕಾಲಿಡೋಣ ಅಂತ ಆಗ್ತಿತ್ತು. ಆದ್ರೆ ಏನ್ ಮಾಡೋದು, ಕಾಲಿಟ್ರೆ ಫೌಲ್ ಆಗೈತೆ, ಕಾಲು ಇಡಂಗಿಲ್ಲ. ಮೊದಲನೇ ಎಸೆತದಲ್ಲಿ ದೇವಮ್ಮ ಅವರು ಟಾರ್ಗೆಟ್ ಮಾಡಿದ 5 ಪಾಯಿಂಟ್ ತಗೊಂಡಿದ್ದಾರೆ. ಶಮಾ ಅವ್ರಿಗೆ 1 ಪಾಯಿಂಟ್ ಬಂದಿದೆ. ಓಕೆ, ಈಗ 2ನೇ ಎಸೆತ. ಅಭಿ ಹೋದ, ನನ್ನ ಮಾತು ಕೇಳು ಅಭಿ, ಅಲ್ಲೇ ಇರು, ಕಾರ್ನರ್ಗೆ ಹಾಕ್ತಾರೆ ಅನ್ಬಿಟ್ಟು ಡಿಸೈಡ್ ಆಗಿದ್ವಿ. ಎರಡನೇ ಎಸೆತದಲ್ಲಿ ಅಭಿ ಮತ್ತೆ ಸೌಮ್ಯ ಬಾಲ್ಗಳನ್ನ ಅದ್ಭುತವಾಗಿ ಹಿಡಿದಿದ್ದಾರೆ. ಅಂಡ್ ಈಗ ನೋಡೋಣ 3ನೇ ಎಸೆತ. ಅಂಡ್ ಇದು ತುಂಬಾನೇ ಕ್ರೂಷಿಯಲ್ ಆಗಿದೆ. ಯಾರು ಗೆಲ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ನೋಡೋಣ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಆ ಕಡೆಯಿಂದ ಬಾಲ್ ಥ್ರೋ ಆಯ್ತು, 2 ಸ್ಟೆಪ್ ಇಡ್ತಾರೆ. ನಾನ್ ರಾಮಪ್ಪ ಸರ್ಗೆ ಹೇಳಿದ್ದು, ರಾಮಪ್ಪ ಸರ್ ಅಲ್ಲೇ ಏರಿ ಬರತ್ ಬಾಲ್ ನಿಮ್ಮ ಹತ್ರ. ಗೋ ರೈಟ್, ಓಕೆ, ಗೋ ಲೆಫ್ಟ್, ಗೋ ಸ್ಟ್ರೈಟ್. ವಾಯ್ಸ್ ಇಲ್ಲ, ಶರತ್ ಕೇಳಿಸಿದೆ. Super
ಒಂದು ರೌಂಡ್ ನ ಗೆದ್ದು ಸೋತಿದ್ದಾರೆ. ರೆಡ್ ತಂಡ ಮತ್ತೆ ಈ ಒಂದು ಲೈಫ್ ನ ಪಡ್ಕೊಂಡಿದ್ದಾರೆ. 3 ರೌಂಡ್ ನ ಗೆದ್ದಿದ್ದಾರೆ. ಕಂಗ್ರಾಟ್ಸ್, ತಗೊಳ್ಳಿ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. ಈಗ ಯೋಗಿ ಇವ್ರಿಗೆಲ್ಲ ಒಂದು ಅಡ್ವಾಂಟೇಜ್ ಕೊಡ್ತೀವಿ ಅಂತ ನೀವು ಹೇಳಿದ್ರ. ಹೌದು. ಏನಪ್ಪ ಅಡ್ವಾಂಟೇಜ್ ಇವ್ರಿಗೆ? ಇವ್ರನ್ನ ಮನೇಲಿ ಕೂಡ ಹಾಕಿರ್ತೀವಿ, ಇಲ್ಲ ಅಂದ್ರೆ ಇಲ್ಲಿ ಕರ್ಕೊಂಡ್ಬಂದು ಟಾಸ್ಕ್ ಬಿಡ್ತೀವಿ. ಬಿದ್ದು ಒಳ್ಳಾಡ್ಬೇಕು, ಗುದ್ದಾಡ್ಕೊಬೇಕು, ಇಷ್ಟೆಲ್ಲ ಮಾಡಿಸಿ ನನಗೂ ಬೇಜಾರಾಗೋಗಿದೆ. ಆದ್ರೆ ಇವತ್ತು ಇವ್ರಿಗೆ ಒಂದು ಡ್ರೈವ್ ಕರ್ಕೊಂಡೋಗಿ ಆಚೆ ಕಡೆ ಒಂದು ಸೂಪರ್ ಆಗಿರೋ ಹೋಟೆಲ್ ಅಲ್ಲಿ ಸೂಪರ್ ಆಗಿರೋ ಹೋಟೆಲ್ ಅಲ್ಲಿ ನಿಮ್ಮೆಲ್ಲರಿಗೂ ಕ್ಯಾಂಡಲ್ ಲೈಟ್ ಡಿನ್ನರ್ ನ ಕೊಡಿಸ್ತಾ ಇದ್ದೀನಿ. ಈಗ ಅದೆಲ್ಲ ಸರಿ, ಸೋತ ಟೀಮ್ಗೆ ಬ್ಲೂ ಟೀಮ್ಗೆ ಏನೋ ಪನಿಷ್ಮೆಂಟ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ಪನಿಷ್ಮೆಂಟ್, ಅದೇನೋ ಡಿಸ್ಕಷನ್ ಏರಿಯಾದಲ್ಲಿ ಮಾತಾಡ್ತೀನಿ, ಬನ್ನಿ. ಅಡ್ವಾಂಟೇಜ್ ಡಿನ್ನರ್ ಸೂಪರ್ ಗುರು. ಬಾಲ್ ಎಸೆಕ್ಕಾಗ್ಲಿಲ್ವಾ? ಬಾಲ್ ಎಲ್ಲ ಕರೆಕ್ಟ್ ಆಗಿ ಸುಬ್ರು ಅವ್ರ ಕಡೆ ಪರ್ಫೆಕ್ಟ್ ಆಗಿ ಹಿಡಿತಾ ಇದ್ರು ಅಷ್ಟು ಕ್ವಿಕ್ ಆಗಿ. ಚಕ್ರಿ ಅವ್ರು ಸ್ಟ್ರೈಟ್ ಅಂತ ಹೇಳ್ತಿದ್ದಾರೆ, ಕೇಳಿಸ್ತಾನೆ ಇಲ್ಲ. ನಾನು ಹೇಳ್ತಾ ಇದ್ದೆ, ತೋರಿಸ್ಬಿಟ್ಟು ಸ್ಟ್ರೈಟ್ ಅಂತ ಹೇಳ್ತಾ ಇದ್ದೀನಿ. ನಾವು ಅಲ್ಲಿ ಹೋಗಿ ತಿಳಿಸ್ತಾ ಇದ್ವಿ, ಚಕ್ರಿ ಕ್ಲೋಸ್ ಮಾಡಿದ್ದಾರೆ. ಅವ್ರಿಗೆ ಹೇಳ್ತೀನಿ, how did you turn when I told you? If you did here, how did you turn? It is not your mistake. No. Just because you didn't win, you didn't know I am an expert. You did turn. Why did you turn then? You just lost, that's all. I'm blank. 6 times. It's of embarrassment. I don't know. ತುಂಬ ಒಂಥರ ನಾಚಿಕೆ ಥರ ಆಗ್ತಿದೆ. ಸೋಲು ಒಬ್ಬರಿಂದನೇ ಅಂತಾನೆ ಹೇಳ್ಬಿಟ್ರೆ ಪ್ರತಿ ಸಲ ಅದು ತಪ್ಪಾಗುತ್ತೆ ಸರ್. ಎಲ್ಲರೂ ಟೀಮು ಅಂದಮೇಲೆ ಗೆದ್ದಾಗ ಮಾತ್ರ ಟೀಮ್ ಎಫರ್ಟಿಂದ ಗೆಲ್ತು ಅಂತ ಹೇಳ್ಕೊಂಡು ಸೋತಾಗ ಒಬ್ಬರ ಮೇಲೆ ಎತ್ತಾಕೋದಕ್ಕಿಂತ ಇದು ಟೀಮ್ ಸೋಲೆ. ಇದು ಎಲ್ಲರದು ಟೀಮ್, ಇಂಡಿವಿಜುವಲ್ ಆಗಿ ಟೀಮ್ ಸೋಲೆ. ಹೋಟೆಲ್ ಡಿನ್ನರ್ ರೆಡಿ ಆಗ್ತಾ ಇದ್ದಾರೆ. ಏನೋ ಒಂದು ಗೆದ್ದವ್ರೆ ಹೋಯ್ತವ್ರೆ ಅಷ್ಟೇ. Fernandez, give that badam pista, no? If you don't mind. Green, yeah. I make one request to all of you. Today, I have been responsible for both the defeats. Please vote me out, all of you. ಟೀಮ್ ಸೋತ್ದಾಗ ಯಾರೊಬ್ಬರಿಂದನೋ ಪಾಯಿಂಟ್ ಬಂದಿರ್ಬೋದು, ಔಟ್ ಮಾಡಿರ್ಬೋದು, ಬೇರೆಯವ್ರು ಮಾಡಿರ್ತಿರ್ಬಾರ್ದು. ಅವಾಗ ಎಲ್ಲೋ ಒಂದ್ ಕಡೆ ಆಚೆ ಹೋಗಿ ನಾನು ಮಾಡಿದೆ, ನೀನ್ ಮಾಡಿಲ್ಲ, ಬಿಟ್ಬಿಡೋಣ ಅದನ್ನ ಇಲ್ಲೇನೆ. ಸತತ ಸೋಲಿನ ಕಹಿಯನ್ನ ಉಂಡು ಬೇಸರದಲ್ಲಿರೋ ಟೀಮ್ ಬ್ಲೂ ಒಂದ್ ಕಡೆ ಆದ್ರೆ, ಗೆಲುವಿನ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಕ್ಕೆ ನಮ್ಮ ಟೀಮ್ ರೆಡ್ ರೆಡಿಯಾಗಿ ನಿಂತಿದೆ. ದೇವಮ್ಮ ನೀವೂ ಅಷ್ಟೇ ಅಲ್ಲಿ ಅಡ್ಗೆ ಮನೇಲಿ ಇರ್ತಾ ಜೋರಾಗಿ ಹೇಳೋದು, ಅವಾಗ ಏನಾಗುತ್ತೆ ಹೇಳು, ದೇವಮ್ಮ ಒಬ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ, ಇನ್ಯಾರು ಚೆನ್ನಾಗಿ ಮಾಡಲ್ಲ. ಇವತ್ತಂತ ಅಲ್ಲ, ಈ ವೈಕ್ಳಿಗೆ ಏನಾರ ಹೇಳಿದ್ರೆ ನನ್ನ ಮೇಲೆ ಹೇಳ್ತಾರೆ, ಮೆಲ್ಗೆ ಹೇಳು, ಅವ್ರು ನೋಡ್ಕೊಂಡೇಳು, ಇವ್ರು ನೋಡ್ಕೊಂಡೇಳು ಅಂದ್ರೆ ಹೆಂಗಪ್ಪ? ನಾನು ಹೇಳ್ದೆ ಅವತ್ತು ನೀರಿನ ಟ್ಯಾಸಲ್ಲಿ ಮಿಟ್ರಿ. ಅಯ್ಯೋ ದ್ಯಾವಮ್ನವ್ರೆ, ಮಿಲಿಟರಿ ಸಾಹೇಬ್ರು ಅಟೆನ್ಷನ್ ಪೊಸಿಷನ್ ಆಗವ್ರೆ, ನಿಮ್ಗೆ ಉತ್ತರ ಕೊಡಕ್ಕಿಲ್ಲ ಬಿಡಿ. ಮಾತಾಡೋದಕ್ಕೂ ಆಟ ಆಡೋದಕ್ಕೇನು ಹೇಳಪ್ಪ. ನಮ್ ಟೀಮ್ ರೆಡ್ನವರು ಫುಲ್ ಸ್ಟೈಲ್ ನಲ್ಲಿ ಹೋಟೆಲ್ಗೆ ಎಂಟ್ರಿ ಆಗ್ತಿದ್ರೆ, ನಮ್ಮ ಅರ್ಜುನ್ ಕೈ ಆಗಲ್ಲ ಕಾಲಾಗಲ್ಲ ಅಂತ ಹಳೆ ಪ್ಯಾಥೋ ಸಾಂಗ್ ಹಾಡ್ತಿದ್ದಾನೆ. ಆಗ್ತಾನೆ ಇಲ್ಲ ನನ್ನ ಕೈಲಿ. ಈಗ ಏನ್ ಮಾಡ್ಬೇಕೀಗ? ಏನಿಲ್ಲ, ಹೇಳಿ ವೋಟ್ ಮಾಡಿ. ಇಷ್ಟು ದಿವಸ ತಡ್ಕೊಂಡೆ, ಬಟ್ ಇವತ್ತು ಯಾವಾಗ ಓಡಿದ್ನೋ ಇಡೀ ಮೂಳೆ ಕರಕ್ 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 ಅಂತ ಇದೆ. ಅರೆ ವಾ, ನಮ್ ಟೀಮ್ ರೆಡ್ಗೆ ಭರ್ಜರಿ ಡಿನ್ನರ್ ರೆಡಿ. ಇನ್ನೇನಿದ್ರು ಫೀಲ್ಡ್ ಗಿಳಿದು ಬ್ಯಾಟಿಂಗ್ ಮಾಡ್ಬೇಕಷ್ಟೇ. ಒಂದ್ಸಿಗೆ ಕೇಳಿಸ್ಕೊಳ್ಳಿ ಫಸ್ಟ್. ಈ ರೀಸನ್ ಎಲ್ಲ ಕಾರಣ ಆಗಿದ್ದು ಕೊನೆ 5 ಪಾಯಿಂಟ್ ಕೊಡ್ರ ಚಮಮ್ಮ, ನಿಮ್ ಕೈಯಿಂದ ಕೇಕ್ ಕಟ್ ಮಾಡಿ ಬೇಗ. ಲಾಸ್ಟ್ ಪಾಯಿಂಟ್ ತಡೆದ್ರಲ್ಲ ರಾಮಪ್ಪ ಸರ್. ಏನು ಖಾರ
ಏನ್ ಬಂದ ತಿನ್ನೋದು ಏನಾರು ಮಾಡಿಕೊಳ್ಳೋದು. ಇವತ್ತು ಹೊಟ್ಟೆ ಸಿಕ್ಕಿದ ತಿಂತಾವನು. ಅಡ್ವಾಂಟೇಜ್ ಸಿಕ್ಕಿದೆ ದೇವ್ರಿಗೆ, ಇಮ್ಯುನಿಟಿ ಐಡಲ್ಗೆ ಎಲ್ಲದಕ್ಕೂ ಒಂದು ನಮಸ್ಕಾರ ಮಾಡ್ಬಿಟ್ಟು ಪ್ರೇ ಮಾಡೋಣ. ಯಾರಿಗೂ ಏನು ಕಾಯಿಲ್ ಬೇಡ. ಆಲ್ ದಿ ಬೆಸ್ಟ್. ಸ್ಟಾರ್ಟ್. After long time. My God. 5 ಪಾಯಿಂಟ್ ಬಂದಿರಲಿಲ್ಲ ಅಂದಿದ್ರೆ ಆಪೋಸಿಟ್ ಟೀಮ್ ತಿನ್ನೋದನ್ನ ನಾವು ಹೊಟ್ಟೆ ಏರ್ಸ್ಕೊಂಡು ಅಲ್ಲಿ ಕಾಯ್ಬೇಕಾಗಿತ್ತು. ಅಯ್ಯೋ ನಮ್ಮೊಳಗೆ ಇನ್ನೊಬ್ಬ ನಿಮ್ಮಂತ ಹುಡುಗಿ ಇನ್ನೊಬ್ಬ ಆಗಿದ್ದಾರೆ ನಮ್ಮೊಳಗೆ, ಅದನ್ನ ನಿಶೇನೆ ಏರಿಸಿಬಿಡ್ತೀವಿ. ಮತ್ತು ನಾನು ಪ್ಯೂರ್ ವೆಜಿಟೇರಿಯನು, ಅದು ಲಿಮಿಟೆಡ್ ಇದ್ರೂ ಇಲ್ಲಿ ಅಡಿಗೆ ಬಹಳ ಚೆನ್ನಾಗಿದೆ. ಭೋಜನವಿದು ವಿಚಿತ್ರ ಭಕ್ಷ್ಯಗಳು ಬೀಗರಿಗೆ ಔತಣವಿದು ಇವೆಲ್ಲ ನನಗೆ ಸಾಕಿ. ಬೀಳುತ್ತೆ ಕಡೆ ಕೆಳಗಡೆ, ವೇಸ್ಟ್ ಮೊಟ್ಟೆ ವೇಸ್ಟ್ ಆಗುತ್ತೆ. ಅಕಸ್ಮಾತ್ ನಾನು ಬ್ಲೂ ಟೀಮಲ್ಲಿ ಇದ್ದಿದ್ದೆ ಇದನ್ನ ಮಿಸ್ ಮಾಡ್ಕೋತಾ ಇದ್ದೆ. ಸೊ ಐ ಫೀಲ್ ಲೈಕ್ ದ ಲಕಿಯೆಸ್ಟ್ ಗರ್ಲ್ ಆನ್ ಅರ್ತ್ ಇವತ್ತು. ಊಟ ಸಿಗುತ್ತೆ ಅನ್ಕೊಂಡಿರಲಿಲ್ಲ. ಆಗಿರೋ ಮೈಕೈ ನೋವು, ಇಲ್ಲಿ ಊಟ ಬಾರಿಸಿರೋದಕ್ಕೂ ಇವಾಗ ಸಕ್ಕತ್ತಾಗಿ ನಿದ್ದೆ ಬರ್ತಿದೆ. ಚಾಪೆ ಬೇಡ, ಬೆಡ್ಶೀಟ್ ಬೇಡ, ಎಂಥದ್ದು ಬೇಡ, ನೆಲ ಸಿಕ್ಕಂಗೆ ಇಮಿಡಿಯೇಟ್ ಬರ್ತಾರೆ. ರಚನಾ ಫಿಶ್ ಎಷ್ಟು ಗೊತ್ತಾ ಎಲ್ಲರಿಗೂ ವೆಜ್ ಚೆನ್ನಾಗಿತ್ತು. ಫ್ರೈಡ್ ಇದಿತ್ತಲ್ಲ. ಸೋತಿರೋ ಬ್ಲೂ ಟೀಮ್ ಮುಂದೆ ಕೇಕ್ ಕತ್ತರಿಸಿ ಮಜಾ ಮಾಡ್ತಿರೋ ಟೀಮ್ ರೆಡ್ ನ ನೋಡಿದ್ರೆ ಬ್ಲೂ ಟೀಮ್ ಅವರ ಹೊಟ್ಟೆಗೆ ಬೆಂಕಿ ಇಟ್ಟ ಅನುಭವ. ಏನಕ್ಕೆ ಹೊರಟೋದ್ರಿ ಫರ್ನಾಂಡಿಸ್ ಸರ್? ಅಲ್ಲ ಈಗ ಜಸ್ಟ್ ಸರ್ ನಾವೇನು ಕೊಲೆ ಮಾಡಿದೀವ, ಕಳ್ತನ ಮಾಡಿದೀವ? ಆಟಕ್ಕೆ ಬಂದಿದ್ದೀವಿ, ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ದೊಡ್ಡದಾಗಿ ಫಿಶಲ್ಲಿ 4 ಸಲ ಹೇಳೋದು ನಾವು ಕೇಳಿಸ್ಲಿ ಫಿಶ್ ಚಿಕನ್ ಅಂತ. ನಾವೇನು ಪ್ರಾನ್ಸು, ಚಿಕನ್, ಏನು ಅವೆಲ್ಲ ಒಳ್ಳೆ ಸಣ್ಣತನ. ಅದು ಎವ್ರಿಡೇ ವಿ ಟೇಕ್ ಇಟ್ ಫ್ರಮ್ ಅವರ್. 100 ಹೊತ್ತು ಮಾಂಸ ತಿನ್ನೋರಿಗೆ ಬಂದು ಇವರು ಪ್ರಾನ್ಸು ಚಿಕನ್ನು ಅಂತ. ಫಸ್ಟ್ ಕೇಕ್ ಕಟ್ ಮಾಡಿದ್ರು, ವಿ ಹ್ಯಾಡ್ ಅ ಪ್ರೇಯರ್. ಅದಾದ್ಮೇಲೆ ಆಮೇಲೆ ದೇರ್ ವಾಸ್ ದ ಸ್ಪ್ರೆಡ್. ಓಕೆ, ಎವ್ರಿ ವಾಸ್ ತಿಂದೆ ನೋ ಸ್ಟಾಪಿಂಗ್ ಮೀ. ಐ ಜಸ್ಟ್ ಈಟ್. ಐ ಟುಕ್ ಅಂಡ್ ದೆನ್ ಶವರ್ಮಾ ರೋಲ್ ಇತ್ತು. ಕಿರಣ್ ಹೀಗೆ ಅಪೋನೆಂಟ್ ರಚನಾಳ ಜೊತೆ ಸಮಯ ವ್ಯರ್ಥ ಮಾಡೋ ಬದಲು ತನ್ನ ತಂಡದ ಸೋಲಿನ ವಿಮರ್ಶೆ ಮಾಡಿದ್ರೆ ತಂಡಕ್ಕೆ ಒಳ್ಳೇದಾಗ್ತಿತ್ತು. अरे घूमेंगे पिएंगे नाचेंगे गाएंगे ऐश करेंगे और क्या. ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರು. ಬ್ಲೂ ಟೀಮ್ ಡಬಲ್ ಹ್ಯಾಟ್ರಿಕ್ ಸೋಲು. ಶಿಲ್ಪ, ಐ ಡೋಂಟ್ ನೋ ಎಲ್ಲಿ ತಪ್ಪೋಗ್ತಿದೆ ಏನು ಅಂತ. ನೀವು ಎಲ್ಲಿ ತಪ್ಪಿದ್ರಿ ಅಂತ ನಾನು ನಿಮ್ಗೆ ಹೇಳ. ರಚನಾ ಸ್ಟ್ಯಾನ್, ಬ್ಲೂ ಟೀಮ್ ಹೋಗು. ಕಿರಣ್ ಪಕ್ಕದಲ್ಲಿ ಕೂರು. ಸ್ವಲ್ಪ ಹತ್ರ ಕೂತ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಹತ್ರ. ಏನಕ್ಕೆ ನಾನು ರಚನಾನ ಕಿರಣ್ ಪಕ್ಕ ಕೂರಿಸಿದ್ದೆ ನಿಮ್ಗೇನಾದ್ರು ಗೊತ್ತಾಯ್ತಾ? ಹೇಳಿ ಸರ್. ಶತ್ರುನೇ ಮನೆ ಒಳಗೆ ಬಿಡ್ಕೊಂಬಾರ್ದು ಅಂತಾರೆ ಸರ್. ಕ್ಲೋಸ್ನೆಸ್ ಇರಬೇಕು, ಆದರೆ ವಾರ್ ಸ್ಟಾರ್ಟ್ ಆದ್ಮೇಲೆ ಅಲ್ಲ. ಶತ್ರು ಏನೇ ಆದರೂ ಟಾಸ್ಕಲ್ಲಿ
ಅಲ್ಲಿ ಇವಳು ಬಂದಾಗ್ಲೂ ಕಾಂಪಿಟೇಟರೇ. ಸ್ಟ್ರಾಟಜಿ ಬಗ್ಗೆ ಆಗಲಿ ಟೀಮ್ ಬಗ್ಗೆ ಆಗಲಿ ನಾನು ಕೇಳಕ್ ಹೋಗಲ್ಲ, ಅವಳು ಹೇಳಕ್ ಹೋಗಲ್ಲ. ಸೊ ಮನೇಲಿ ಬಂದಾಗ ಫಸ್ಟ್ ಎಲ್ಲ ಸೇರಿ ಹೇಳಿದ ಮಾತಿದೆ ಏನಂದ್ರೆ, ಈಚೆ ಇದ್ದಾಗ ಕಾಂಪಿಟೇಟರ್, ಮನೇಲಿದ್ದಾಗ ಇವ್ರು ನಮ್ಮ ತಂದೆ ತರ ತಾಯಿ ತರ ಚಿಕ್ಕಪ್ಪ ದೊಡ್ಡಪ್ಪ ಸಂಬಂಧ ಎಲ್ಲ ಆಗುಟ್ಕೊಂಡಿದ್ದ. ನನಗ್ ಬಂದಾಗ ದೇ ಜಸ್ಟ್ ಪಾಯಿಂಟಿಂಗ್ ಔಟ್ ಥಿಂಗ್. ಓಕೆ, ನೀನು ಈ ಒಂದು ಶೋಗೆ ಏನಕ್ಕೆ ಬಂದಿರೋದು? ಗೆಲ್ಲೋದಕ್ಕೆ. ಯಾರನ್ನ ಗೆಲ್ಲೋದಕ್ಕೆ? ಲೈಫ್. ನಿನ್ನ ಲೈಫು, ನಿನ್ನ ಒಂದು ಪ್ರಯಾರಿಟಿ ಯಾವ ಕಡೆ ತಿರುಗಿದೆ? ನಾವು ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದು ಮನೇಲಿ ಬಿಟ್ಟಿರೋದು ಫ್ಲರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಲ್ಲ. ರಚನಾ, ಡಿನ್ನರ್ ಇಂದ ಮುಗಿಸ್ಕೊಂಡು ಬರ್ತೀರಾ, ಬಂದು ಅದ್ ತಿಂದ್ವಿ ಇದ್ ತಿಂದ್ವಿ ಅಂತ ಎಲ್ಲ ಶೇರ್ ಮಾಡ್ಕೊಂಡು ಜೊತೆಲಿ ಕೂತ್ಕೊಂಡ್ಬಿಡೋದ? ನೀನೇನಕ್ಕೆ ಬಂದಿದ್ಯಾ ರಚನಾ ಇಲ್ಲಿ? ಆಬ್ವಿಯಸ್ಲಿ ಗೇಮ್ ಆಡೋದಕ್ಕೆ. ನೀನ್ ರಚನಾ ಹತ್ರ ಮಾತಾಡ್ದಂಗೆ ಶಿಲ್ಪ ಹತ್ರ ಕುತ್ಕೊಂಡು ಸ್ಟ್ರಾಟಜಿ ಪ್ಲಾನ್ ಮಾಡ್ಕೋಬೋದಲ್ಲ. ಇವಾಗ ಹೇಳು ಶಿಲ್ಪ. ರಚನಾ ಏನೇ ನಮ್ಮ ಟೀಮಲ್ಲಿ ಇರ್ಬೋದು ಮುಂಚೆ, ಆ್ಯಂಡ್ ಇವನ್ ಐ ವಾಸ್ ಕ್ಲೋಸ್ ವಿತ್ ಹರ್, ಬಟ್ ಒಂದು ಆಪೋನೆಂಟ್ ಟೀಮ್ ಅಂತ ಬಂದಾಗ ಇವನ್ ಐ ಕಾಂಟ್ ಟೆಲ್ ಹರ್ ರಚನಾ ಏನಕ್ಕೆ ಇಲ್ಲಿದ್ಯಾ, ಏನಕ್ಕೆ ಇಲ್ಲಿ ಕುತ್ಕೊಂಡಿದ್ಯಾ. ಅದು ಅಫೆಂಡ್ ಆಗುತ್ತೆ ಅಂತ ನಾನು ಸೌಮ್ಯನು ಮಾತಾಡ್ಕೊಂಡಿದ್ವಿ, ಬಟ್ ಅದನ್ನ ಹೇಳಕ್ ಆಗಲ್ಲ. ಐ ಕುಡಂಟ್ ಟೆಲ್ ದಟ್ ಆ್ಯಂಡ್ ಗುಡ್ ಯು ಟುಕ್ ಔಟ್ ದ ಪಾಯಿಂಟ್. ಶರತ್, ಈಗ ಒಂದು ಸ್ಟ್ರೈಟ್ ಪ್ರಶ್ನೆ. ನಿನ್ನ ತಂಡದ ಸದಸ್ಯೆ ಆ ತಂಡದ ಒಬ್ಬ ವ್ಯಕ್ತಿಯ ಜೊತೆ ತುಂಬಾ ಆತ್ಮೀಯವಾಗಿ ಬೆರೀತಾ ಇರೋದು ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆಯಾ? ಇಡೀ ಟೀಮ್ ಮೆಂಬರ್ಸ್ಗೂ ಇಲ್ಲ ಸರ್. ಶಿಲ್ಪ ಇಲ್ಲ. ರಚನಾ, ನೀನು ಬ್ಲೂ ಟೀಮ್ ಅಲ್ಲೇ ಕಂಟಿನ್ಯೂ ಮಾಡ್ತೀಯಾ? ನೋ ಸರ್, ಐ ವಿಲ್ ಜಾಯಿನ್ ಬ್ಯಾಕ್ ರೆಡ್ ಟೀಮ್. ಎರಡು ತಂಡ ತಿಳ್ಕೊಳ್ಳಿ. ಇಲ್ಲಿ ಕಾಂಪಿಟೇಟರ್ ಆಗಿ ಎದುರು ಕೂತ್ಕೊಂಡು ಅಲ್ಲಲ್ಲೇ ಲಿಂಕ್ಗಳು, ಅಲ್ಲಲ್ಲೇ ಕನೆಕ್ಷನ್ಗಳು ನೋ. ಶರತ್, ಕರಿ ರಚನಾ ವಾಪಸ್. ಓಕೆ, ಟಾಸ್ಕ್ ಬರೋಣ. ಡಬಲ್ ಹ್ಯಾಟ್ರಿಕ್ ಸೋಲು ಒಂದ್ ಕಡೆ, ಡಬಲ್ ಹ್ಯಾಟ್ರಿಕ್ ಗೆಲುವು ಇನ್ನೊಂದ್ ಕಡೆ. ಶಿಲ್ಪ, ಬೆಸ್ಟ್ ಸ್ಟ್ರಾಟಜಿ ನೀವು ಹೈರ್ ಮಾಡಿದ್ರಿ ಅಂತ ಅನಿಸ್ತಿದ್ಯಾ? ಏನ್ ತಪ್ಪಾಯ್ತು ಅಂತ ಸ್ಟ್ರಾಟಜಿಲಿ? ಪ್ಲೇಸ್ಮೆಂಟ್ ತಪ್ಪಾಯ್ತು. ಏನ್ ಪ್ಲೇಸ್ಮೆಂಟ್? ನಮ್ಗೆ ಡೈರೆಕ್ಟ್ ಮಾಡ್ತಾರಲ್ಲ, ಅಲ್ಲಿಗೆ ನಾವು ತುಂಬಾ ಲೌಡ್ ಆಗಿ ಮಾತಾಡೋರ್ನ. ಟ್ರಯಲ್ ಅಂಡ್ ಎರರ್ಗೆ ಜಾಗ ಇಲ್ಲ ಶಿಲ್ಪ ಇಲ್ಲಿ. ಚಕ್ರವರ್ತಿ ಅವರು ಫಿಸಿಕಲಿ ವೀಕ್ ಇದ್ದಾರೆ ಮತ್ತು ವಾಯ್ಸು ತುಂಬಾ ಲೋ ಇದೆ. ಹಿ ಕಾಂಟ್ ಗೈಡ್. ಆದ್ರೆ ರೆಡ್ ಟೀಮ್ ಅವರ ಸ್ಟ್ರಾಟಜಿ ಸೂಪರ್, ಇಂಟೆಲಿಜೆಂಟ್ ಗೇಮ್. ಒಟ್ನಲ್ಲಿ ರೆಡ್ ಟೀಮ್ ಟಾಸ್ಕ್ ನ ಗೆದ್ದಿದ್ದಾರೆ. ಅಂಡ್ ಅದ್ರ ಜೊತೆಗೆ ರೆಡ್ ಟೀಮ್ ಅವ್ರಿಗೆ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಅಡ್ವಾಂಟೇಜ್ ನ ಕೊಟ್ವಿ. ಎಲ್ಲಾರು ತುಂಬಾ ಖುಷಿ ಆಗಿದ್ದಾರೆ. ಸೊ ಈಗ ಬ್ಲೂ ಟೀಮ್ಗೆ ಬ್ಯೂಟಿಫುಲ್ ಆಗಿರೋಂತ ಒಂದು ಪನಿಷ್ಮೆಂಟ್ ನ ಕೊಡ್ಬೇಕು. ಬೋರ್ಡ್ಗಳನ್ನ ತಗೊಂಬನ್ರಪ್ಪ. ಶಿಲ್ಪ ಬನ್ನಿ. ಈ ಮನಸ್ಥಿತಿನ ರಿಪೇರಿ ಮಾಡಕ್ಕೆ ನಮಗಿರೋ ಕೆಲವೇ ವಿಧಾನಗಳಲ್ಲಿ ಮುಖ್ಯವಾದ ವಿಧಾನ ಇದು. ದಿಸ್ ಫಾರ್ ಯು. ಇದನ್ನ ತಗೊಂಡೋಗಿ ಇಡೀ ಟೀಮ್ ಬೋರ್ಡ್ ನ ಕುತ್ತಿಗೆಗೆ ನೇತಾಕೊಂಡ್ಬೇಕು. ನೀನೇ ಎಲ್ಲಾರ್ಗೂ ಕೊಡ್ಬೇಕು. I can't do this. ನಾವು ಟಾಸ್ಕ್ ಶುರು ಮಾಡೋದಕ್ಕಿಂತ ಮುಂಚೆ ಈ ಟಾಸ್ಕ್ ಅಲ್ಲಿ ಗೆದ್ದವರಿಗೆ ಒಂದು ಬ್ಯೂಟಿಫುಲ್ ಅಡ್ವಾಂಟೇಜ್ ಇರುತ್ತೆ, ಒಂದು ಬ್ಯೂಟಿಫುಲ್ ಪನಿಷ್ಮೆಂಟ್ ಇರುತ್ತೆ ಅಂತ ಹೇಳಿದ್ವು. ಟಾಸ್ಕ್ ರೆಡಿನಾ ಅಂತ ಕೇಳಿದ್ವು. ರೆಡಿ ಅಂತ ಜೋರಾಗಿ ಶೌಟ್ ಮಾಡಿದ್ರಿ ನೀವುಗಳು. ಟಾಸ್ಕ್ ಅನ್ನ ತಗೊಂಡಿದ್ದೀರಿ, ಪನಿಷ್ಮೆಂಟ್ ಗೆ ಬದ್ಧರಾಗಿದ್ದೀರಿ. ಪನಿಷ್ಮೆಂಟ್ ನ ಅನುಭವಿಸಲೇಬೇಕಾಗತ್ತೆ. No, I am not giving this. ಚಕ್ರವರ್ತಿ ಸರ್, ನಿಮ್ಗೆ ಒಂದು ಪನಿಷ್ಮೆಂಟ್ ನ ಕೊಟ್ಟಾಗ ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ಬೋತ್ ಶುಡ್ ಬಿ ಅಕ್ಸೆಪ್ಟೆಡ್. ವೆರಿ ನೈಸ್, ವೆಲ್ ಸೆಡ್. ಕನ್ನಡಿ ಸರ್, ಜಟಿಮನಿ ಸರ್, ನೀವೇನ್ ಶಿಕ್ಷಾ ಕೊಟ್ಟರು ಅನುಭವಿಸ್ತಾನೆ. ಒಳ್ಳೇದು ಸರ್. ದೇವಮ್ಮ, ಕಿರಣ್, ಅರ್ಜುನ್, ಅವ್ರಿಗೆ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಂತ ಒಂದು ಊಟ ಕೊಟ್ಟಿದ್ದೀರಾ ಸರ್. ಬೇಕಿದ್ರೆ ನಮ್ಗೆ ಒಂದ್ ದಿವಸ ಊಟ ಬಿಟ್ಟು ಇರಿ ಅಂತ ಅಂದ್ರು. ಬೇಕಿದ್ರೆ ಊಟ ಬಿಟ್ಟು ಡಿಸೈಡ್ ಮಾಡೋದನ್ನ ನೀವ್ ಯಾರು ಅಲ್ಲ, ಡಿಸೈಡ್ ಮಾಡೋದಕ್ಕೆ ನಾವಿದೀವಿ. ಟಾಸ್ಕು ಒಂದ್ಸಲ ಇಲ್ಲ, 2 ಸಲ ಇಲ್ಲ, 3 ಸಲ ಇಲ್ಲ, 6 ಟಾಸ್ಕು ಕಂಟಿನ್ಯೂಸ್ ಆಗಿ ಸೋತಿದ್ದೀರಾ. ನಾಚಿಕೆ ಪಡ್ಬೇಕು. ಬ್ಲೂ ಟೀಮ್ ನ ರೆಪ್ರೆಸೆಂಟ್ ಮಾಡ್ಕೊಂಡು ನಿಂತಿರೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಬೇಗ ಕೊಡಿ ಶಿಲ್ಪ. ನೋ ಸರ್, ಐ ಕಾಂಟ್. ನಿನಗೆ ಪರ್ಸನಲ್ ಆಗೋದನ್ನ ಕೊಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಆ ಒಂದು ಆನರ್ ಕೂಡ ನಾನೇ ಮಾಡ್ತೀನಿ. ಅದು ವಾಪಸ್ ತಗೊಂಡ್ ಬನ್ನಿ. ನಿಮ್ಮ ಟೀಮ್ನ ರೆಪ್ರೆಸೆಂಟ್ ಮಾಡಿರೋ ಒಂದು ತಪ್ಪಿಗೆ ಈ ಒಂದು ಪನಿಷ್ಮೆಂಟ್ನ ನಾನೇ ಹಾಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದರಲ್ಲಿ ಬರೆದಿದೆ, ನಾವು ಸೋತವರು. ಇದನ್ನ ಚೇಂಜ್ ಮಾಡಿ ನಾನು ಸೋತವನು ಅಂತ ಹಾಕಿ.
ತಂಡ ಜಯಿಸ್ಲಿ ಅಂತ ಪ್ರತಿ ಕ್ಷಣ ಗಂಟ್ಲು ಹರ್ಕೊಂಡು ಮೋಟಿವೇಟ್ ಮಾಡೋ ವ್ಯಕ್ತಿಗೆ ಈ ಫಲಕ ಹಾಕೊಳ್ಳುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಗೆಲುವನ್ನ ಎಷ್ಟು ಪ್ರೀತಿಯಿಂದ ತಗೊಂಡ್ರೋ ಶಿಕ್ಷೆಯನ್ನು ಕೂಡ ಅಷ್ಟೇ ಪ್ರೀತಿಯಿಂದ ತಗೋಬೇಕಾಗತ್ತೆ. ಬೇರೆ ಬೇರೆ ಕಾರಣಗಳಿಗೆ ಶಿಕ್ಷೆ ಇಲ್ಲದೆ ಶಿಕ್ಷಣ ಇಲ್ಲ. ಥ್ಯಾಂಕ್ಸ್ ಫಾರ್ ದ ರೆಸ್ಪೆಕ್ಟ್. ಶಿಲ್ಪಾ, I'll wear that. I won't let my team wear it. I'll wear it. For the rest of it. I'm not letting my team wear it. I'm So, representing my team. I'll wear it. ನೀವು ಹಾಕೋತ್ಯಾ? ತಗೋ. Take it. Take it. ನೀವೆಲ್ಲರೂ ನಾವು ಕೊಟ್ಟಿರುವಂಥ ಬೋರ್ಡ್ನ ಚಕ್ರಿ ಸರ್ ಹಾಕೊಂಡಿರೋಂಗೆ ಕತ್ತಿಗೆ ಹಾಕೋದು. ಅರ್ಜುನ್ ಮತ್ತೆ ಕಿರಣ್ ಬೇಗ ಬೋರ್ಡ್ನ ಹಾಕೊಂಡ್ರೆ ನಾವು ಮುಂದುವರಿಬೋದು. ನಮ್ಮ ಸೀನಿಯರ್ಸು ಅವ್ರ ಲೈಫಲ್ಲಿ ತುಂಬಾನೇ ಅಚೀವ್ ಮಾಡಿರೋಂಥವ್ರು ಕೂತಿದ್ದಾರೆ. ಆ ಒಂದು ಬೋರ್ಡ್ನ ಹಾಕ್ಕೊಂಡು ಅವ್ರು ಅದನ್ನು ಹಾಕೊಳ್ಳೋಕೆ ಹೆಸಿಟೇಟ್ ಮಾಡಿಲ್ಲ. ನಿಮಗೆ ಆಗ್ತಾ ಇದೆ, ಸೋಲ್ನ ನೀವೇ ಒಪ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೊಂದು ಕಹಿಯಾಗಿದ್ರೆ ಯಾಕೆ ಸೋಲ್ತೀರ? ಜಟ್ಟಿಮಣಿ ಅವರು, ಫರ್ನಾಂಡಿಸ್ ಅವರು, ಚಕ್ರವರ್ತಿ ಅವರು ಲೈಫಲ್ಲಿ ಅಚೀವ್ ಮಾಡಿರೋ ಅಷ್ಟು ಇಲ್ಲಿ ನಾನು ಮಾಡೋಕ್ಕಾಗಲ್ಲ, ಗುರು ಸರು ಮಾಡೋಕ್ಕಾಗಲ್ಲ. ಜಟ್ಟಿಮಣಿ ಅವ್ರಿಗೆ ಆಚೆ ಇರೋಂಥ ಮರ್ಯಾದೆ ಏನು ಗೊತ್ತಾ? ಊರಲ್ಲಿ ಹೋದ್ರೆ ಸಲ್ಯೂಟ್ ಹೊಡಿತಾರೆ, ಸಲಾಮ್ ಹೊಡಿತಾರೆ. ಅವ್ರಿಗೆ ಎಷ್ಟು ಜನಕ್ಕೆ ಮಣ್ಮುಗ್ಸಿದಾರೆ ಅವರು. ಫರ್ನಾಂಡಿಸ್ ಅವರು ಮಿಲಿಟರಿ ಆಫೀಸರು, ದೇಶಕ್ಕೋಸ್ಕರ ಹೋರಾಡ್ದವ್ರು. ಅವ್ರು ಹಾಕೊಂಡ್ ಕೂತಿಲ್ವಾ? ಚಕ್ರಿ ಸರ್ 82 ವರ್ಷ ಅವ್ರಿಗೆ, ಇಡೀ ದೇಶ ಸುತ್ತಿದ್ದಾರೆ ಅವರು. ಇವತ್ತು ನೀವು ಅದನ್ನ ಹಾಕೊಂಡಿರೋದಕ್ಕೆ ಕಾರಣ ನೀವೇ. ಈಗ ಕೊನೆದಾಗ ಕೇಳ್ತಾ ಇದೀನಿ, ಹಾಕೋತೀರಾ ಇಲ್ವಾ? ಸರ್, ಐ ವಿಲ್ ವಾಕ್ ಔಟ್ ಸರ್. ಅಂಬಲಿ ಕುಡಿಯೋನ್ಗೆ ಮೀಸೆ ಎತ್ತಿಡಿಯೋಕೊಬ್ಬ ಅನ್ನೋ ಹಾಗೆ ಅರ್ಜುನನ ನಾನ್ಸೆನ್ಸ್ಗೆ ಕಿರಣ್ನ ಸಾಥ್. ಇದನ್ನೇ ಅನ್ನೋದು ಸಹವಾಸ ದೋಷ ಅಂತ. ಏನ್ ಬಾರಿ ನಮ್ಮ ಟೀಮಲ್ಲಿ ಎಲ್ಲ ಅವ್ರಿಗೆಲ್ಲ ಸಿಗೋದಿಲ್ಲ ಅಂದ್ರೆ ಕಾಂಪಿಟೇಷನ್ಗೆ ಯಾರು ಬೇಡದಲ್ಲಿ ಇರ್ತಾರೆ ನೋಡಿ. ನನ್ನ ಮಗದ್ದು ನಮಗೆ ಬ್ಲೇಮ್ ಮಾಡಿದ್ರಲ್ಲ ನಮ್ಮ ಟೀಮವರು. ಆಡ್ಲಿ ಇದ್ಮೇಲೆ ನಾನು ಅದೇನು ಕಿತ್ತಾಕ್ತೇನೆ. ಕಿರಣ್ ಆವತ್ತು ತನ್ನ ಟೀಮ್ನ ಹೆಗಲಿಗೆ ಹೆಗಲು ಕೊಟ್ಟು ಸಾಥ್ ಕೊಟ್ಟಿದ್ದಿದ್ರೆ ಇವತ್ತು ಅದೇ ಟೀಮು ಅವನಿಗೆ ಸಾಥ್ ಕೊಡ್ತಿತ್ತು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಅವನಿಗಿಲ್ಲ. ಬೋರ್ಡ್ ಹಾಕೊಳ್ಳಲ್ಲ ನಾವು. ನಮ್ಮ ಮನೆ ರೂಲ್ಸು ನಾವು ನಿಮ್ಗೆ ಹೇಳ್ತೀವಿ. ಅಂಡ್ ಸ್ಪೆಷಲಿ ನಮ್ಮ ಮಾತಿಗೆ ಅದ್ರ ಜೊತೆಗೆ ನಿಮ್ಮ ಸೋಲ್ನ ನೀವೇ ಒಪ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹೋಗ್ತೀರಾ ಸರ್? ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಶೋ. ಥ್ಯಾಂಕ್ ಯು ಸರ್. ನೋಡಿ, ಹೇಡಿಗಳು ನಮಗೆ ಈ ಶೋ ಅಲ್ಲಿ ಬೇಡ. ಓಕೆ, ಈಗ ಬ್ಲೂ ಟೀಮ್ ಅವ್ರಿಗೆ ನಾವು ಕೊಟ್ಟಿರುವಂತ ಬೋರ್ಡ್ ನ ದಯವಿಟ್ಟು ತೆಗೀರಿ. ಎಲ್ರು ತೆಗೀರಿ. ಸ್ಪೆಷಲ್ ಆಗಿ ನಾನು ಜಟ್ಟಿಮಣಿ ಅವ್ರಿಗೆ, ಫರ್ನಾಂಡಿಸ್ ಅವ್ರಿಗೆ, ಚಕ್ರಿ ಸರ್ಗೆ, ದೇವಮ್ಮ ಅವ್ರಿಗೆ ಎಕ್ಸ್ಟ್ರೀಮ್ಲಿ ಸಾರಿ. ಇದನ್ನ ಮಾಡಿಸೋದು ನಮ್ಮ ಉದ್ದೇಶ ಇರಲಿಲ್ಲ. ದಯವಿಟ್ಟು ಕ್ಷಮಿಸಿ. ದೇವಮ್ಮ ಅವರೇ ದಯವಿಟ್ಟು ಕ್ಷಮಿಸಿ. ಸಾರಿ ಜಟ್ಟಿಮಣಿ ಸರ್, ದಯವಿಟ್ಟು ಕ್ಷಮಿಸಿ ನಮ್ಮನ್ನ. ಸಾರಿ ಸರ್. ನಾವು ನಿಮ್ಗೆ ಬೋರ್ಡ್ ನ ಹಾಕೊಳ್ಳಿ ಅಂತ ಹೇಳಿದ್ದು ಒಂದೇ ಉದ್ದೇಶ, ನಿಮ್ಗೆ ನಿಮ್ಮ ಸೋಲಿನ ಅರಿವು ಇನ್ನೂ ಚೆನ್ನಾಗಾಗ್ಲಿ ಅಂತ. ನಮ್ಮೆಲ್ಲರಿಗಿನ್ನ ದೊಡ್ಡದು ನಾವು ಮುಂಚೆನ ಹೇಳ್ತಾನೆ ಇದೀವಿ, ಶೋ ಲೈಫ್ ಸೂಪರ್ ಗುರು. ಅದಕ್ಕೆ ಆದಂತ ಸಪರೇಟ್ ರೂಲ್ಸ್ ಇರುತ್ತೆ, ಅದನ್ನ ಎಲ್ಲಾರು ಫಾಲೋ ಮಾಡಬೇಕು. ಈ ಶೋ ಬರೀ ತಿನ್ನೋದು, ಮಲ್ಗೋದು, ಟಾಸ್ಕ್ ಮಾಡೋದು ಬರೀ ಅಷ್ಟಲ್ಲೇ ಇರಲ್ಲ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ನಿಮ್ಗಳಿಗೆ ಆಚೆ ಹೋದಾಗ ಅರ್ಥ ಆಗತ್ತೆ. ಇವತ್ತು 2 ಪರ್ಮನೆಂಟ್ ಎಲಿಮಿನೇಷನ್ ಈ ಮನೆಯಿಂದ ಆಗಿರೋದ್ರಿಂದ ಇವತ್ತು ವೋಟ್ ಔಟ್ ನಡೆಯಲ್ಲ. ಒಂದು ಸೇಯಿಂಗ್ ಹೇಳ್ತಾ ಇವತ್ತಿನ ಶೋನ ಮುಗಿಸ್ತಾ ಇದೀವಿ. ಕ್ವಿಟರ್ಸ್ ವಿಲ್ ನೆವರ್ ಬಿ ದ ವಿನ್ನರ್ಸ್. ಆಟನ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸು, ಛಲ ಇರೋರು ಮಾತ್ರ ಇಲ್ಲಿ ಕೂತಿದ್ದೀರಿ. ಯಾರು ಅದಲ್ಲದೆ ಬೇರೆ ಏನೇನೋ ಐಡಿಯಾ ಇಟ್ಕೊಂಡ್ ಬಂದಿದ್ದೀರಿ ಅವರೆಲ್ಲ
ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ, ತಾವಾಗ ಹೋಗಿದ್ದಾರೆ. ಮನೆ ಇನ್ನು ಸ್ವಚ್ಛ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ನೆಗೆಟಿವ್ ಥಾಟ್ಸ್ ಇಲ್ಲಿಗೆ ಮುಗೀತು. ಈ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿದೆ. ಮತ್ತೆ ಈ ಸೆಕೆಂಡ್ ಇಂದ ಈ ಮನೆಯಲ್ಲಿ ಹೊಸದೇನೋ ಆಗಬೇಕಾಗಿದೆ. ನಾಳೆ ಒಂದು ದೊಡ್ಡ ಟ್ವಿಸ್ಟ್ ಜೊತೆಗೆ ನಿಮ್ನ ಮೀಟ್ ಮಾಡ್ತೀವಿ. ಹೋಗಿ ರೆಸ್ಟ್ ಮಾಡಿ. ಗುಡ್ ನೈಟ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಬಿಡಿ ಸುಮಾರು ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಇವತ್ತು. ಆಯ್ತಲ್ಲ ಕಾಂಪಿಟೇಟರ್ ಇನ್ನೇನು ಕಾಂಪಿಟೇಷನ್ ಅಲ್ಲಿ ಹುಡುಗಿ ಜೊತೆ ಆಟ ಕೇಳಿ ಅಷ್ಟೇ. ಲೈಫ್ ಸೂಪರ್ ಗುರು ಮನೆಯ ರೂಲ್ಸ್ ಗಳನ್ನ ಪಾಲಿಸದೆ ತತ್ವಗಳನ್ನ ಧಿಕ್ಕರಿಸಿ ಇವರುಗಳು ವಾಕ್ಔಟ್ ಮಾಡ್ತಿರೋ ಪರಿ ತಾವು ತೋಡ್ಕೊಂಡಿರೋ ಬಾವಿಗೆ ತಾವೇ ಬೀಳ್ತಿರೋ ಹಾಗಿದೆ. ಜೊತೆಲಿದ್ದು ಕೂತ್ಕೊಂಡೆ ಹೆಂಗ್ ಟೈಮ್ ಬಂದ ತಕ್ಷಣ ಹೆಂಗ್ ಮಾತಾಡಿದ್ರು ನಾವು ಗ್ರೇಟು ಆಕ್ಚುಲಿ. ನೋಡು ನಮ್ಮ ಟೀಮ್ ಅವ್ರದ್ದು ಏನು ಕಡ್ದು ಬರ್ತಾರೆ, ನಮ್ಮಲ್ಲಿ ಫೋಕಸ್ ಇಲ್ಲ. ಅಲ್ಲ ಆಚೆ ಗೊತ್ತಾಗುತ್ತಲ್ಲ ನಾವು ಹೋದ್ಮೇಲೆ. ತಾವಿಲ್ಲದೆ ಬ್ಲೂ ಟೀಮ್ ವೀಕ್ ಅನ್ನೋ ದುರಹಂಕಾರದ ಮಾತನಾಡ್ತಿರೋ ಇವರು ಕೈಲಾಗದೆ ವಾಕ್ಔಟ್ ಮಾಡಿ ತಾವು ಎಷ್ಟು ವೀಕು ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ. ಗೇಮಲ್ಲೇ ಸಾಯಿಲಪ್ಪ ಅದೇನು ಕಡ್ದು ದಬಾಗ್ತಾರೆ ನೋಡಲ್ಲ. ಬಟ್ ಈ ಸಲ ನಾನು ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗಲ್ಲ, ಯಾಕಂದ್ರೆ 2 ಸಲ ಆಗಿದ್ದೀನಿ ಇವ್ರ ಮಾತಿಗೆ. ಯಾವತ್ತೂ ತಪ್ಪಾಗಲ್ಲ. ನೀವೇ ನನ್ನ ಕತ್ತಿನ ಪಟ್ಟಿ ಹಿಡಿದು ಆಚೆ ಹಾಕೋವರೆಗೂ ನಾನು ಹೋಗಲ್ಲ ಸರ್. ಖಂಡಿತವಾಗ್ಲೂ ಇನ್ಮೇಲೆ ಆ ತಪ್ಪು ನಾನು ಮಾಡೋಣ ನಿಮ್ಗೆ ಹೇಳ್ತೀನಿ. ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಊಸರವಳ್ಳಿಯ ಹಾಗೆ ಬಣ್ಣ ಬದಲಾಯಿಸೋ ಅರ್ಜುನ್ ಬ್ಲೂ ಟೀಮ್ಗೆ ಖಂಡಿತವಾಗಿಯೂ ನೆಗೆಟಿವ್ ಎನರ್ಜಿ. ಬ್ಲೂ ಟೀಮ್ನ ಸತತ ಸೋಲಿಗೆ ಅರ್ಜುನನ ನಡವಳಿಕೆಯೇ ಕಾರಣ ಅನ್ನೋದು ತುಂಬಾ ಕ್ಲಿಯರ್ ಆಗಿದೆ. ಮುದುಕರಾಚೆ ಹೋಗ್ಬಾರ್ದು, ಪಾಪ ವಯಸ್ಸಾಗಿರೋರು ಆಚೆ ಹೋಗ್ಬಾರ್ದು ಅಂತ ನಾವು ಕೊಡಬೇಕು ಅಂತ ಮಾಡಿದ್ವಲ್ಲ, ಅದಕ್ಕೆ ಇದಾಗಬೇಕು. ಯು ಹ್ಯಾವ್ ಟು ಸಿಟ್ ಅಂಡ್ ಸ್ಪೀಕ್. ಯಾರ ಕೈಲಿ ಆಗ್ತಾ ಇಲ್ಲ ಕೇಳ್ಕೋಬೇಕು. ನೆಕ್ಸ್ಟ್ ಟೈಮ್ ಒಂದೇ ಮಾತು ಲೇಡಿ ಬಫೆಲೋನೋ ಮುಂದೆ ಹೋಗ್ಲಿ, ನಮ್ ಗಂಡ್ ಬಫೆಲೋನೋ ಹಿಂದೆ ಬರ್ಲಿ ಬಿಡಿ. ಸೀನಿಯರ್ಗಳಿಗೆ ಕಿಂಚಿತ್ತು ಮರ್ಯಾದೆ ಕೊಡದೆ ಇರೋದು ಅರ್ಜುನ್ ಕ್ಯಾರೆಕ್ಟರ್ನ ಡಿಫೈನ್ ಮಾಡುತ್ತೆ. ಇವನು ಲೈಫ್ ಸೂಪರ್ ಗುರು ಮನೆಯಲ್ಲಿ ಇರೋಕೆ ನಾಲಾಯಕ್ಕು. ದಿನ ಸಾಯೋರ್ಗೆ ಅಳೋರ್ ಯಾರು ಅನ್ನೋ ಹಾಗೆ ದಿನ ವಾಕ್ಔಟ್ ಮಾಡ್ತೀನಿ ಅನ್ನೋ ಅರ್ಜುನನನ್ನ ತಡೆಯೋರ್ ಯಾರು? ಅರ್ಜುನ್ ಪ್ಲೀಸ್ ಗೋ.